ನಮಗೆ ಕೆಲವೊಂದು ಸರ್ತಿ ನಾವು ಏನು ಮಾಡ್ತಿದ್ದೀವಿ ರೊಟೀನಲ್ಲಿ ಕೆಲವೊಂದು ಪಾಸಿಟಿವ್ ಆ್ಯಕ್ಟಿವಿಟಿ ಇರುತ್ತೆ, ಇನ್ನೊಂದು ಕೆಲವು ನೆಗೆಟಿವ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅಂದರೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಕೆಲಸ ಮಾಡ್ತಾನೇ ಇರ್ತೀವಿ, ಅದರಿಂದ ಆಗೋದು ತುಂಬ ಒಳ್ಳೆಯದಾಗ್ತಿರುತ್ತೆ. ಆದರೆ ಕೆಲವೊಂದು ನಮಗೆ ಗೊತ್ತಿಲ್ಲದೇ ಅದರಿಂದ ಕೆಟ್ಟ ರಿಸಲ್ಟ್ ಸಿಗ್ತಾ ಇರುತ್ತೆ ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಇದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೂವು. ಆ್ಯಕ್ಚುಲಾಗಿ ನಮಗೆ ಹೂವಿನಲ್ಲಿ ಏನು ಪವರ್ ಇದೆ ಅಂತಲೇ ಗೊತ್ತಿಲ್ಲ, ಬಟ್ ನಾವು ಆದರೂ ಈ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದು ಯಾಕೆ ಅಂತ ಇವತ್ತು ತಿಳ್ಕೊಳ್ಳೋಣ. ಹೂವಿನ ಒಂದು ಪವರ್ ಏನಂತ ತಿಳ್ಕೊಳ್ಳೋಣ. ಆ್ಯಕ್ಚುಲಾಗಿ ಈಗ ನಾವು ನೋಡಬೇಕಂದ್ರೆ ಆಲ್ಮೋಸ್ಟ್ ಹುಡುಗರು ಹುಡುಗಿಯರಿಗೆ ಪ್ರಪೋಸ್ ಮಾಡಬೇಕಾದ್ರೆ ದೇ ಗಿವ್ ಸಮ್ ಫ್ಲವರ್ಸ್, ಬೊಕ್ಕೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ತಾರೆ. ಯಾಕದು? ಹಾಗೆ ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಹೂವುಗಳಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಯಾಕೆ? ಮತ್ತು ಹೊಸ್ತಿಲನ್ನ ಚೆನ್ನಾಗಿ ಅಲಂಕಾರ ಮಾಡ್ತೀವಿ, ಡೋರ್ ಸ್ಟೆಪ್ಪಲ್ಲಷ್ಟೇ. ಮತ್ತು ನಮ್ಮ ಬಾಗಿಲುಗಳಿಗೆ ತುಂಬ ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿರ್ತೀವಿ. ಮತ್ತು ಫ್ಲವರ್ ವಾಸ್ ಇಟ್ಟಿರ್ತೀವಿ. ಮತ್ತೀಗ ನೀರು ಬೌಲಲ್ಲೂ ಸಹ ಫ್ಲವರ್ಸ್ ಇಟ್ಟಿರ್ತೀವಿ. ಹಾಗೆ ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಿರೋ ದಂಪತಿಗಳಿಗೂ ಅಷ್ಟೇ, ಅವ್ರನ್ನ ಮೊದಲನೇ ದಿನನ ಹೂಗಳಲ್ಲಿ ಅಲಂಕಾರ ಮಾಡಿರ್ತಾರೆ ರೂಮ್ನ. ಇದೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಮಾಡ್ತಾ ಇರ್ತೀವಲ್ವ. ಇದರಲ್ಲಿ ಇದೇ ರೀತಿ ನಮಗೆ ನಮ್ಮ ಪೂರ್ವಜರು ತುಂಬ ಒಳ್ಳೊಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ರೊಟೀನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಮಾಡ್ತಾ ಇರ್ತೀವಿ, ಬಟ್ ಅದ್ರ ಮಹತ್ವನೇ ಗೊತ್ತಿರಲ್ಲ. ಇದಕ್ಕೆಲ್ಲ ಏನಂದರೆ, ಈ ಹೂವಿನ ಗುಣ ಇರುತ್ತಲ್ಲ ತುಂಬ ಮೃದುವಾದದ್ದು. ನಾವು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ, ಏನೋ ಇವ್ರದ್ದು ಹೂವಿನಂಥ ಮನಸ್ಸು, ಇನ್ನೊಬ್ಬರು ಕೆಟ್ಟವರಿದ್ದರೆ ಅವ್ರ ಕಲ್ಲಂಥ ಮನಸ್ಸು. ಈ ಹೂವು ಯಾವಾಗಲೂ ಮನಸ್ಸು ಇದ್ದಂಗೆ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಯಾರಾದರೂ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಬೇಕಾದ್ರೆ ಈ ಹೂವು ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗಾದರೂ ನಾವು ಹೂವು ಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ರೆ ಅವ್ರ ಮನಸ್ಸಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ನಮ್ಮ ಮನಸ್ಸಿಂದ ಅಂತ ಅವ್ರ ಮನಸ್ಸಿಗೆ ಅರ್ಥ ಆಗುತ್ತೆ ಅನ್ನೋ ಸಿಂಬಾಲಿಕ್ ಇದು ಹೂವು. ಬಟ್ ಇಟ್ ಆಲ್ಸೋ ಎಫೆಕ್ಟ್ಸ್. ಈಗ ನಾವು ಕ್ರಿಸ್ಟಲ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ. ಈ ಕ್ರಿಸ್ಟಲ್ ಹಾಕ್ಕೊಂಡ್ರೆ ಹಾರ್ಟ್ ಹೀಲಿಂಗ್ ಆಗುತ್ತೆ, ಈ ಕ್ರಿಸ್ಟಲ್ ಹಾಕ್ಕೊಂಡ್ರೆ ಥ್ರೋಟ್ ಹೀಲಿಂಗ್ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಮತ್ತು ಇದು ಎಕ್ಸ್ಪೀರಿಯನ್ಸು ಇದೆ. ನಮ್ಮ ಕ್ಲೈಂಟ್ಸ್ಗಾಗಲಿ ನಮ್ಮ ರೇಖೆ ಸ್ಟೂಡೆಂಟ್ಸ್ಗಾಗಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಕ್ರಿಸ್ಟಲ್ ಹಾಕ್ಕೊಂಡಿದ್ದ ತಕ್ಷಣ ಎಲ್ಲ ಆಗಿಬಿಡುತ್ತಾ ಅಂತ ಕ್ವಶನ್ ಮಾಡೋರಿಗೆ ಇದು ಆನ್ಸರ್. ಈ ಹೂವನ್ನ ಇದೇ ಕಾರಣದಿಂದ ನಾವೆಲ್ಲರೂ ಬಳಸೋದು. ಸೊ ದೇವ್ರಿಗೆ ಹೂವು ಇಟ್ಟರೆ ಏನಂದರೆ, ನಮ್ಮ ಮನಸ್ಸಾರೆ ಏನು ಕೇಳ್ಕೊಳ್ತೀವಲ್ಲ ಆ ಕೆಲಸ ಆಗುತ್ತೆ ಅಂತ. ದೇವರು ಅದನ್ನು ತಥಾಸ್ತು ಅಂತಾನೆ, ನಮ್ಮ ಬೇಡಿಕೆಗಳನ್ನ ಪೂರೈಕೆ ಮಾಡ್ತಾನೆ ಅಂತ. ಹೊಸ್ತಿಲಲ್ಲಿ ನಾವೇನಾದರೂ ಹೂವಿನ ತೋರಣ ಹಾಕೋದು ಅಥವಾ ಹೂಗಳನ್ನ ಇಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಮನೆಯಿಂದ ಹೊರಗಡೆ ಹೋಗೋರಿಗೆ ಮನಸ್ಸಿಂದ ಯಾರು ಬೇರೆ ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕಾನ್ವರ್ಸೇಷನ್ ಮಾಡಬೇಕು, ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಮತ್ತು ಮನೆ ಒಳಗೆ ಹೊರಗಿಂದ ಯಾರು ಬರ್ತಾರೆ ಅವ್ರಿಗೂ ನಮಗೂ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಆಗುತ್ತೆ ಅಂತ. ಹಾಗೆ ಮನೆ ಒಳಗೆ ಹೂವಿನ ಬೊಕ್ಕೆ ಇಡೋದಾಗಲಿ ಅಥವಾ ನೀರಲ್ಲಿ ಹೂ ಇಡೋದು ಯಾಕಂದರೆ ಮನೆಯವರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ. ಮತ್ತು ಅವ್ರ ಮನಸ್ಸಿನ ಭಾವನೆ ಇವ್ರಿಗೆ ಅರ್ಥ ಆಗುತ್ತೆ, ಇವ್ರ ಮನಸ್ಸಿನ ಮಾತು ಅವ್ರಿಗೆ ಅರ್ಥ ಆಗುತ್ತೆ ಅಂತ. ದಿಸ್ ಇಸ್ ವಾಟ್ ವಿ ಡು. ಬಟ್ ನಾವು ಇದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೀವಿ, ನಮಗೆ ಗೊತ್ತೇ ಇಲ್ಲ. ನಾವೇನು ಮಾಡ್ತೀವಿ, ಕಾಲಕ್ರಮೇಣ ಏನೋ ಹೂ ಇಡಬೇಕು, ಹೂ ಸಿಗ್ತಿಲ್ಲ, ಏನಕ್ಕೆ ದಿನ ಇನ್ನೂ ಒಂದೊಂದು ಸರ್ತಿ ಏನಾಗ್ಬಿಡುತ್ತಂದರೆ, ಈ ಹಬ್ಬದ ಟೈಮಲ್ಲಂತೂ ಹೂಗಳ ಬೆಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ವಾಟ್ ವಿ ಡು ಏನಂದರೆ, ಪ್ಲ್ಯಾಸ್ಟಿಕ್ದು ಆರ್ಟಿಫಿಷಿಯಲ್ ಹೂವು ತಂದು ಡೆಕೋರೇಷನ್ ಮಾಡಿಬಿಡ್ತೀವಿ. ಎಷ್ಟೊಂದು ಫ್ಲವರ್ ವಾಸ್ ಇವಾಗ ಆರ್ಟಿಫಿಷಿಯಲ್ಲೇ ಇರುತ್ತೆ. ಮತ್ತು ತೋರಣಗಳು ಬಾಗಿಲಿಗಾಗಲಿ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿರ್ತೀವಿ. ಇದ್ರ ಎಫೆಕ್ಟ್ ಏನಾಗ್ತಿದೆ ಗೊತ್ತಾ? ಇದೇ ರೀತಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಆಗೋದು ಆರ್ಟಿಫಿಷಿಯಲ್ ಆಗಿದೆ. ಇದೇ ರೀತಿ ಯಾರು ಒಂದು ಹೂವನೂ ಸಹ ದೇವರಿಗೂ ಅದೇ ಆರ್ಟಿಫಿಷಿಯಲ್ ಇಟ್ಟಿರ್ತಾರೆ, ಅದು ಅದೇ ಕಾನ್ವರ್ಸೇಷನ್ ಆಗ್ತಿದೆ. ಸೊ
ನಾವು ಏಷ್ಯಂಟ್ ಏಜಿಂದ ಏನು ಫಾಲೋ ಮಾಡ್ಕೊಂಬಂದಿದ್ದೀವಲ್ಲ ಅದ್ರ ಮಹತ್ವ ತಿಳ್ಕೊಳ್ದೆ ನಾವು ಈಸಿ ವೇ ಮಾಡ್ಕೊಳ್ತಾ ಇದ್ದೀವಿ. ಸರಿಯಾದ ದಾರಿಗೂ ಸುಲಭವಾದ ದಾರಿಗೂ ಇದೇ ವ್ಯತ್ಯಾಸ ಇರೋದು. ಸೊ ಮತ್ತಿನ್ನೊಂದು ಏನಾಗ್ತದೆ, ಈ ಕ್ರಿಸ್ಟಲ್ಸ್ ಬಗ್ಗೆ ಹೇಳಿದ್ನಲ್ಲ, ನಮಗದ್ರ ಮಹತ್ವನೇ ಗೊತ್ತಿಲ್ಲ. ಆದರೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಅವರು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಾಗೆ ಇನ್ನೊಂದೇನೆಂದರೆ, ಈ ಹೂವದ ಬಗ್ಗೆ ಹೇಳದ್ನಲ್ಲ, ಒಂದೇ ಸರ್ತಿ ನೀವು ಹೂವು ಕೊಟ್ಟ ತಕ್ಷಣ ಅವ್ರು ಚೇಂಜ್ ಆಗಿಬಿಡ್ತಾರೆ ಅಂತಲ್ಲ. ಇಟ್ ಈಸ್ ಅ ವೇ, ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ದೇವ್ರ ತಲೆ ಮೇಲೆ ಒಂದು ಹೂವು ಇಟ್ಟರು ಅಷ್ಟೇ, ಅದು ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಿರ್ತೀವಿ. ಇನ್ನು ನೆಗೆಟಿವ್ ವೇಲ್ಲಿ ಹೇಳ್ಬೇಕಾದ್ರೆ ನಾವು ಮಾತಾಡ್ತೀವಲ್ವ, ನನ್ನ ಕಿವಿನಲ್ಲಿ ಹೂವು ಇಡಕ್ಕೆ ಬರಬೇಡ ನೀನು, ಯಾಕೆ ಹೇಳ್ತೀವದು? ಯಾವಾಗ ಆ ಹೂವು ಇಟ್ಕೊಳ್ತೀವಲ್ಲ, ತಲೆನಲ್ಲಾಗಲಿ ಒಂದು ಹೂವು ಕೊಡ್ತೀವಲ್ಲ, ಸೊ ವಿ ಎಕ್ಸೆಪ್ಟ್, ಎದ್ರವ್ರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ ಅಂತ. ಅದಕ್ಕೆ ನಿನ್ನ ಕಿವಿನಲ್ಲಿ ಹೂವು ಇಡಬಾರ್ದಂದ್ರೆ ನೀ ಹೇಳಿದ್ದೆಲ್ಲ ಒಪ್ಕೊಳ್ತೀನಿ ಅಂತ ಅನ್ಕೋಬೇಡ ಅಂತಲೇ ಇದರರ್ಥ. ಇದೆಲ್ಲ ನಮಗೆ ಡೈಲಿ ರೊಟೀನಲ್ಲಿ ಈ ಥರ ತುಂಬ ಇದೆ. ಆದರೆ ಸೈನ್ಸ್ ನಾವು ಸೈನ್ಸ್ ಸ್ಟೂಡೆಂಟ್ಸು, ವಿ ಡೋಂಟ್ ಬಿಲೀವ್ ದಿಸ್ ಅಂತ ನಮಗೆ ದೇವ್ರು ಕೊಟ್ಟಿರೋ ಅಬಂಡನ್ಸ್ ನಾಲೆಡ್ಜ್ನ, ಅಬಂಡನ್ಸ್ ಗಿಫ್ಟ್ಗಳನ್ನ ವಿ ಆರ್ ಲಿಮಿಟಿಂಗ್ ಆರ್ ಸೆಲ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ತುಂಬ ವಿಫಲವಾಗಿದ್ದೀವಿ. ಸೊ ಜಸ್ಟ್ ಥಿಂಕ್ ಅಬೌಟ್ ದಿಸ್, ಹ್ಯಾವ್ ಅ ಸೆಲ್ಫಿ, ಮತ್ತು ನಿಮ್ಮ ಮನಸ್ಗೊಂದು ಕನ್ನಡಿ ಹಿಡಿದು ನೋಡಿ. ಥ್ಯಾಂಕ್ ಯು ಆಲ್.